ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಗೋಧಿನ ಹುರಿದೆ ಬೇಯಿಸದೆ 1 ಕಪ್ ಗೋಧಿ ಹಿಟ್ಟಿತ್ತು ಅಂದರೆ ಸಾಕು, ಸಂಕ್ರಾಂತಿ ಸ್ಪೆಷಲ್ ಆಗಿ ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂಥ ಮಾಲ್ದಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಮೆಥಡಲ್ಲಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಕ್ವಾಂಟಿಟಿ ಕಡಿಮೆ ಬೇಕು ಅಂತಂದರೆ 1 ಕಪ್ ಆದರೂ ಹಾಕ್ಕೊಳ್ಬೋದು. ಇವಾಗ ನೋಡಿ, ನಾನಿಲ್ಲಿ 2 ಕಪ್ ಆಗುವಷ್ಟು ಮನೆಯಲ್ಲೇ ಬಳಸ್ತಕ್ಕಂಥ ಗೋಧಿ ಹಿಟ್ಟು. ನೀವು ಮನೇಲಿ ಯಾವುದಿದೆ ಅಂಗಡಿಯಲ್ಲಾದರೂ ನಡೆಯುತ್ತೆ, ಅಥವಾ ಮನೆಯಲ್ಲೇ ಬೇಯಿಸಿರ್ತಕ್ಕಂಥ ಗೋಧಿ ಹಿಟ್ಟಾದರೂ ನಡೆಯುತ್ತೆ. ಕೇವಲ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಘಮ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಬೇಕು. ಸೀದಿಸೋ ರೀತಿಯಲ್ಲಿ ಹುರ್ಕೊಳ್ಬಾರ್ದು, ಜಸ್ಟ್ ಘಮ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ಇದರ ಮಧ್ಯದಲ್ಲಿ ನಾನು ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. 2 ಸ್ಪೂನ್ ಆದರೆ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. 2 ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ನಾವು ಹುರ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಘಮ ಬಿಟ್ಕೊಳ್ಳೋವರೆಗೂ ನಾವು ಈ ಒಂದು ಗೋಧಿ ಹಿಟ್ಟನ್ನು ಹುರ್ಕೊಳ್ತಾ ಹೋಗಬೇಕು. ನೋಡಿ, ಇವಾಗ ಘಮ ಬಿಟ್ಕೊಂಡಿದೆ, ಇಷ್ಟಾದರೆ ಸಾಕು. ಇವಾಗ ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ರವೆ ಸೇರಿಸಲೇಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಸೇರಿಸೋದ್ರಿಂದ ನಾವು ಮಾಡ್ತಕ್ಕಂಥ ಒಂದು ಚಪಾತಿ ಮಾಡಿಕೊಂಡಾಗ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ರವೆ ಏನು ಈ ಒಂದು ಬಿಸಿಯಲ್ಲೇ ಅರಳ್ಕೊಳ್ಳುತ್ತೆ, ಮತ್ತೆ ಅದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ 5ರಿಂದ 8 ನಿಮಿಷ ಅಥವಾ 8ರಿಂದ 10 ನಿಮಿಷ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಧಿ ಹಿಟ್ಟು ಘಮ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಬೇಕು. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಂಡು ನಾನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ನೋಡಿ, ಇವಾಗ ತಣ್ಣಗಾಗಿದೆ. ಇದು ಯಾವ ರೀತಿ ಅಂತಂದರೆ, ನಾವು ನಾರ್ಮಲ್ ಆಗಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡೋದಾಯಿತು ಅಂತಂದರೆ ಇಡೀ ಗೋಧಿನ ಹುರಿದು ಹಾಗೆ ಕಡಲೆನ ಹುರಿದು ನಾವು ಬೇಯಿಸ್ಕೊಂಡು ಬಂದು ಮಾಡ್ತೀವಿ. ನಿಮಗೇನಾದರೂ ಟೈಮ್ ಇಲ್ಲ ಅಂತಂದರೆ, ಇನ್ಸ್ಟಂಟಾಗಿ ಬೇಕು ಅಂದರೆ ಈ ರೀತಿ ಗೋಧಿ ಹಿಟ್ಟಿನಿಂದ ಕೂಡ ನಾವು ಮಾಡ್ಕೊಳ್ಬೋದು. ಇವಾಗ ನೋಡಿ, ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ಈ ತುಪ್ಪ ಎಲ್ಲ ಹಿಟ್ಟಿಗೆ ಹತ್ತೋ ರೀತಿಯಲ್ಲಿ ನಾವು ಮೊದಲೇ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಳ್ಬೇಕು. ತುಪ್ಪದ ಬದಲಿಗೆ ಎಣ್ಣೆ ಕೂಡ ಬಳಸ್ಕೊಳ್ಬೋದು. ಈ ರೀತಿ ಒಂದ್ಸರಿ ನೀಟಾಗಿ ಕೈ ಆಡಿಸ್ಕೊಳ್ಳೋಣ, ಯಾಕಂದರೆ ಎಲ್ಲ ಕಡೆ ತುಪ್ಪ ಹಾಗೆ ಹಾಕಿರ್ತಕ್ಕಂಥ ಎಣ್ಣೆ ಸ್ಪ್ರೆಡ್ ಆಗಬೇಕು. ಹಾಗಾಗಿ ಇವಾಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಯಾವ ರೀತಿ ಕಲಿಸ್ಕೊಳ್ಬೇಕು ಅಂತಂದರೆ, ಗೋಧಿ ಹಿಟ್ಟು ನಮಗೆ ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿ ಬರಬೇಕು. ಇಲ್ಲಿ ಮಾಡ್ತಕ್ಕಂಥದ್ದು ಮಾಲ್ದಿ, ಹಾಗಾಗಿ ಚಪಾತಿ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ತಾ ಹೋಗೋಣ. ನಮಗೆ ಈ ಚಪಾತಿ ಹಿಟ್ಟು ಸ್ಮೂತಾಗಿರುತ್ತೆ, ಆ ರೀತಿ ಇದು ಸ್ಮೂತ್ ಆಯಿತು ಅಂತಂದರೆ ನಮಗೆ ಈ ಮಾಡ್ತಕ್ಕಂಥ ಮಾಲ್ದಿ ರವೆ ರೀತಿಯಲ್ಲಿ ಬರೋದಿಲ್ಲ. ಹಾಗಾಗಿ ಈ ರೀತಿಯಲ್ಲಿ ಹಿಟ್ಟನ್ನು ಕಲಸಿಟ್ಕೊಳ್ಳಿ. ತೀರಾ ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಬಾರ್ದು, ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ, ಇಷ್ಟಾದರೆ ಸಾಕು. ನಿಮ್ಗೇನಾದರೂ ಕಲಿಸುವಾಗ ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆಗಿ ಹಿಟ್ಟೇನಾದರೂ ಸ್ಮೂತ್ ಆಯಿತು ಅಂತಂದರೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ, ನಡೆಯುತ್ತೆ. ಹುರಿದೇ ಇರ್ತಕ್ಕಂಥ ಗೋಧಿ ಹಿಟ್ಟಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ನಡೆಯುತ್ತೆ. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು, ತೀರಾ ಸ್ಮೂತಾಗಿ ಇರಬಾರ್ದು. ಇವಾಗ ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಬಿಡ್ತಿದ್ದೀನಿ. ಟೈಮ್ ಇತ್ತು ಅಂದರೆ ಬಿಡಿ, ಇಲ್ಲ ಅಂತಂದರೆ ಡೈರೆಕ್ಟಾಗಿ ಇನ್ನೊಂದು ಸರಿಯಾಗಿ ನಾದ್ಕೊಂಡು ನಾವು ಚಪಾತಿನ ಲಟ್ಟಿಸ್ಕೊಳ್ಬೋದು. ಇವಾಗ ಒಂದು 10 ನಿಮಿಷ ಆಗಿತ್ತು, ಇನ್ನೊಂದು ಹಿಟ್ಟನ್ನು ನಾನು ನಾದ್ಕೊಳ್ತಿದ್ದೀನಿ. ಈ ರೀತಿ ಕರೆಕ್ಟಾಗಿ ಹಿಟ್ಟು ಗಟ್ಟಿಯಾಗಿ ನಾದ್ಕೊಳ್ಳಿ, ಅಂದಾಗ ಮಾತ್ರ ನಾವು ಮಾಡ್ತಕ್ಕಂಥ ಮಾಲ್ದಿ ರವೆ ರೀತಿಯಲ್ಲಿ ಬರುತ್ತೆ. ಸ್ಮೂತಾಗಿ ನಾದ್ಕೊಳ್ಬಾರ್ದು. ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ನಾನು 3 ಭಾಗಗಳಾಗಿ ಮಾಡ್ಕೊಳ್ತಿದ್ದೀನಿ. ನೋಡಿ, ನಾವು ಚಪಾತಿನ ಮಾಡ್ತೀವಲ್ಲ, ಅಷ್ಟು ಹಿಟ್ಟು ಕ್ವಾಂಟಿಟಿಗಿಂತ ಡಬಲ್ ಆಗಿ ತೊಗೊಳ್ಬೇಕು. ಅಂದರೆ ಇಲ್ಲಿ ಚಪಾತಿನ ನಾವು ತಿಳುವಾಗಿ ಲಟ್ಟಿಸ್ಕೊಳ್ತೀವಿ. ಈ ಒಂದು ಚಪಾತಿ ಅಂದರೆ ಮಾಲ್ದಿಗೆ ಮಾಡ್ತಕ್ಕಂಥ ಚಪಾತಿನ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು. ಹಾಗಾಗಿ ನಾದಿರ್ತಕ್ಕಂಥ ಹಿಟ್ಟಲ್ಲಿ 3 ಭಾಗ ಮಾಡಿಟ್ಕೊಂಡಿದ್ದೀನಿ. ಈ ಒಂದು ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ನಾವು ತೊಗೊಳ್ಬೇಕು. ಅಂದರೆ ನಾವು ನಾರ್ಮಲಾಗಿ ಚಪಾತಿ ಮಾಡುವ ಹಿಟ್ಟಿನ ಕ್ವಾಂಟಿಟಿಯ ಡಬಲ್ ಅಷ್ಟು ನಾವು ಒಂದು ಚಪಾತಿಗೆ ತೊಗೊಳ್ಬೇಕಾಗತ್ತೆ. ಇವಾಗ ಇದನ್ನು ನಾನು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯಲ್ಲಿ ಲಟ್ಟಿಸ್ತಾ ಹೋಗೋಣ. ಕೆಳಗಡೆ ಹಿಟ್ಟು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಹಿಟ್ಟು ತೀರಾ ಗಟ್ಟಿಯಾಗಿರೋದ್ರಿಂದ ಅಂಟೋದಿಲ್ಲ. ನೋಡಿ, ಈ ರೀತಿ ಲಟ್ಟಿಸ್ಕೊಳ್ಬೇಕು. ಅಂಚಲ್ಲಿ ಕ್ರ್ಯಾಕ್ ಆದರೆ ಪರವಾಗಿಲ್ಲ, ಇದನ್ನೇನು ನಾವು ಸೀದಾ ಲಟ್ಟಿಸ್ಕೊಳ್ಬೇಕು ಅಂತ ಏನಿಲ್ಲ. ಈ ರೀತಿ ಕ್ರ್ಯಾಕ್ ಆಯಿತು ಅಂತಂದರೆ ನಡೆಯುತ್ತೆ, ಆದರೆ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು, ತೀರಾ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು. ನೋಡಿ, ಈ ರೀತಿ ಲಟ್ಟಿಸಿ ಎಲ್ಲನೂ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಾನು ಮಾಡಿರೋದು ಒಂದು 3 ಚಪಾತಿನ ಅಥವಾ 3 ಉಳ್ಳೆಗಳನ್ನ ಮಾಡಿಟ್ಕೊಂಡಿದ್ದೆ. ಒಂದು 3 ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ಇದೇ ರೀತಿಯಲ್ಲಿ ಲಟ್ಟಿಸ್ಕೊಳ್ಳಿ. ಅಂಚುಗಳು ಸೀದಾ ಬರಬೇಕು, ಚಪಾತಿ ರೀತಿಯಲ್ಲೇ ಬರಬೇಕು ಅಂತೇನಿಲ್ಲ. ಈ ರೀತಿ ಕ್ರ್ಯಾಕ್ ಆದರೂ ನಡೆಯುತ್ತೆ.
ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಎಲ್ಲನೂ. ಅಂದರೆ ಒಂದು 3 ಉಳ್ಳೆಗಳನ್ನ ಮಾಡಿಟ್ಕೊಂಡಿದ್ನಲ್ಲ, ಆ 3 ಉಳ್ಳೆಗಳನ್ನು ಈ ರೀತಿ ದಪ್ಪವಾಗಿರ್ತಕ್ಕಂಥ ಚಪಾತಿನ ಮಾಡಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇವಾಗ ಚಪಾತಿನ ಯಾವ ರೀತಿ ಬೇಯಿಸ್ಕೊಳ್ತೀವಿ ಅದೇ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು. ಆದರೆ ದಪ್ಪವಾಗಿ ಮಾಡಿರೋದ್ರಿಂದ ನಿಧಾನವಾಗಿ ಒತ್ತಿ ಒತ್ತಿ ಎಲ್ಲ ಕಡೆನೂ ನೀಟಾಗಿ ಬೆಂದ್ಕೊಳ್ಳೋ ರೀತಿಯಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಎಣ್ಣೆ ಹಚ್ಕೊಳ್ಬಾರ್ದು. ನಾವು ಚಪಾತಿ ಮಾಡುವಾಗ ಎಣ್ಣೆ ಹಚ್ಕೊಳ್ತೀವಲ್ಲ ಬೇಯಿಸುವಾಗ, ಸೊ ಆ ರೀತಿ ಎಣ್ಣೆ ಹಚ್ಕೊಳ್ಳದೆ ನಾವು ಹಾಗೆ ಡ್ರೈ ಆಗಿ ಈ ಒಂದು ಚಪಾತಿನ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಎರಡೂ ಬದಿಯಲ್ಲಿ ಒಂದು ಬಟ್ಟೆಯಿಂದ ಒತ್ತಿ ಒತ್ತಿ ಬೇಯಿಸ್ಕೊಳ್ಳಿ. ಕರೆಕ್ಟಾಗಿ ಒಳಗಡೆ ಬೆಂದ್ಕೊಳ್ಬೇಕು. ಹಾಗಾಗಿ ದಪ್ಪವಾಗಿ ಲಟ್ಸಿರ್ತೀವಲ್ಲ, ಹಾಗಾಗಿ ಈ ರೀತಿ ಒತ್ತಿ ಒತ್ತಿ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ರೋಸ್ಟ್ ಆಯಿತು ಅಥವಾ ಸೀದು ಹೋಯಿತು ಅಂತಂದರೆ ಪರವಾಗಿಲ್ಲ, ನಡೆಯುತ್ತೆ. ಅದು ಒಟ್ಟಲ್ಲಿ ಕ್ಲೀನಾಗಿ ಒಂದು ಬಟ್ಟೆಯಿಂದ ಈ ರೀತಿ ಅಂಚೆಲ್ಲ ಎಲ್ಲ ಕಡೆನೂ ಬೆನೆಯೋ ರೀತಿಯಲ್ಲಿ ಒತ್ತಿ ಒತ್ತಿ ನಾವು ಈ ಒಂದು ಚಪಾತಿನ ಬೇಯಿಸ್ಕೊಳ್ಳೇಬೇಕು. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ಬದಿಯಲ್ಲಿ ಬೇಯಿಸ್ಕೊಂಡಾದಮೇಲೆ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಹೋಗಬೇಕು. ಆಗ ಚಪಾತಿ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ, ಅಂದರೆ ಈ ಒಂದು ರೋಸ್ಟ್ ಆಗುತ್ತೆ. ಹಾಗಾಗಿ ಈ ರೀತಿ ರೋಸ್ಟ್ ಆಗಲೇಬೇಕು, ಅಂದಾಗ ಮಾತ್ರ ರುಬ್ಬುವಾಗ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೊದಲೇ 2 ಬದಿಯಲ್ಲಿ ಬೇಯಿಸ್ಕೊಂಡು ಆ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಬಟ್ಟೆಯಿಂದ ಒತ್ತುತ್ತಾ ನೀಟಾಗಿ ಬೆಂದ್ಕೊಳ್ಳೋ ರೀತಿಯಲ್ಲಿ ಬೇಯಿಸಿಟ್ಕೊಳ್ಬೇಕು. ಇವಾಗ ನೋಡಿ 3 ಚಪಾತಿನೂ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಪೂರ ತಣ್ಣಗಾಗಲಿಕ್ಕೆ ಬಿಡೋಕ್ಕೆ ಹೋಗಬಾರ್ದು. ಇವಾಗಲೇ ಹರಿದಿಟ್ಕೊಳ್ಬೇಕು. ನಾರ್ಮಲಾಗಿ ನಾವು ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡುವಾಗ ತೀರ ಬಿಸಿಯಾಗಿದ್ದಾಗಲೇ ನಾವು ಇದನ್ನು ಒಂದು ಜರಡಿಗೆ ಹಾಕಿ ತಿಕ್ತೀವಿ. ಬಟ್ ಇಲ್ಲಿ ನಾವು ಮಿಕ್ಸರ್ ಮಾಡ್ಕೊಳ್ಳೋದ್ರಿಂದ ಒಂದು ಮಟ್ಟಿಗೆ, ಅಂದರೆ ಕೈ ಮುಟ್ಟುವಷ್ಟು ಬಿಸಿಯಾಗಿದ್ದಾಗಲೇ ಈ ರೀತಿ ನಾವು ಎಲ್ಲ ಚಪಾತಿನೂ ಹರಿದಿಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪ ಬಿಸಿ ಇರಬೇಕು. ತೀರ ಬಿಸಿ ಅಂತಲೂ ಅಲ್ಲ, ಸ್ವಲ್ಪ ಮುಟ್ಟುವಷ್ಟು ಬಿಸಿಯಾಗಿರಬೇಕು. ಆವಾಗಲೇ ಈ ರೀತಿ ಕಟ್ ಮಾಡಿ ನಾವು ಎಲ್ಲ ಚಪಾತಿನೂ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು. ನೋಡಿ, 3 ಚಪಾತಿನೂ ನಾನು ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸಿಗೆ ಮಾಡ್ಕೊಳ್ಬೇಕು. ಒಂದು ಜಾರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಚಪಾತಿ ಪೀಸ್ಗಳನ್ನ ಹಾಕ್ಕೊಂಡು ನಾವು ಇದನ್ನು ಪಲ್ಸ್ ಮೂಡಲ್ಲಿ ಅಥವಾ ರಿವರ್ಸ್ ಆಗಿ ಅಥವಾ ಒಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ರುಬ್ಕೊಂಡು ಬರಬೇಕು. ಯಾವ ರೀತಿ ಇರಬೇಕು ಅಂದರೆ ಈ ರೀತಿ ದಪ್ಪವಾಗಿರ್ತಕ್ಕಂಥ ರವೆ ರೀತಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ. ಅಂದರೆ ತರಿಯಾಗಿ ನಾನು ಉಲ್ಟಾಗಿ ರುಬ್ಕೊಂಡಿದ್ದೀನಿ. ನಿಮಗೇನಾದರೂ ಬೆಲ್ಲನ ಹಾಕಿ ರುಬ್ಬಲ್ಲ ಅನ್ನೋದಾಯಿತು ಅಂತಂದರೆ ಮೊದಲೇ ತೀರ ನಾವು ಮಾಲ್ದಿ ಯಾವ ರೀತಿ ಇರುತ್ತೆ, ಅಂದರೆ ಸಣ್ಣ ರವೆ ಇರುತ್ತಲ್ಲ ಆ ರೀತಿಯಲ್ಲಿ ರುಬ್ಕೊಳ್ಬೋದು. ಆದರೆ ನಾನಿಲ್ಲಿ ಬೆಲ್ಲ ಹಾಕಿ ಮತ್ತೆ ರುಬ್ಕೊಳ್ಳೋದ್ರಿಂದ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ, ಅಂದರೆ ಉಲ್ಟಾಗಿ ರುಬ್ಕೊಂಡಿದ್ದೀನಿ. ಇಲ್ಲ ನಾವು ಬೆಲ್ಲನ ಸರಿಯಾಗಿ ಕುಟ್ಕೊಂಡು ಜಸ್ಟ್ ಕಲಿಸ್ಕೊಳ್ತೀವಿ ಅನ್ನೋದಾಯಿತು ಅಂತಂದರೆ ಮೊದಲೇ ಸಣ್ಣ ರವೆ ಅಥವಾ ಈ ಉಪ್ಪಿಟ್ಟು ರವೆ ಹದದಲ್ಲಿ ನೀವು ರುಬ್ಕೊಳ್ಬೇಕಾಗತ್ತೆ. ನೋಡಿ, ಕರೆಕ್ಟಾಗೆ ಸಣ್ಣ ಆಗುತ್ತೆ. ಮತ್ತು ನಾವು ಇದನ್ನು ಜರಡಿಗೆ ಹಾಕಿ ತಿಕ್ಕಬೇಕು ಅನ್ನೋದಿಲ್ಲ, ಏನೂ ಪಜಿತಿ ಇರೋದಿಲ್ಲ. ಜಸ್ಟ್ ಸಿಂಪಲ್ಲಾಗಿ ತಣ್ಣಗಾದ್ಮೇಲೆ, ಅಂದರೆ ಚಪಾತಿ ಹರಿದಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಜಾರಿಗೆ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ಬೇಕು. ಪ್ರತಿಯೊಂದು ಬ್ಯಾಚನ್ನು ಸೇಮ್ ಆಗಿ, ಅಂದರೆ ಒಂದೇ ಅಳತೆಯಲ್ಲಿ ರುಬ್ಬಿಟ್ಕೊಳ್ಳಿ. ಇವಾಗ ನೋಡಿ, ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಬೆಲ್ಲ ಸೇರಿಸ್ಕೊಳ್ಬೇಕು. ಬೆಲ್ಲನ ಅಳತೆ ಮಾಡ್ಕೊಳ್ಳೋದಾಯಿತು ಅಂತಂದರೆ ಯಾವ ಕಪ್ಪಿಂದ ನಾನು ಗೋಧಿ ಹಿಟ್ಟನ್ನ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ. ಜಜ್ಜಿ ಪುಡಿ ಮಾಡಿರ್ತಕ್ಕಂಥ ಬೆಲ್ಲ ಸೇರಿಸ್ಕೊಳ್ಬೇಕು. ನೋಡಿ, 1/4 ಕಪ್ ಆಗುವಷ್ಟು. ಮಾಲ್ದಿ ಯಾವಾಗಲೂ ಒಂದು ಸ್ವಲ್ಪ ಸ್ವೀಟ್ ಆಗಿದ್ರೇ ಉತ್ತಮ. ಹಾಗಾಗಿ ನಾನಿಲ್ಲಿ 1/4 ಕಪ್ಪು ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ಕಡಿಮೆ ಸ್ವೀಟ್ ತಿನ್ನೋದಾಯಿತು ಅಂತಂದರೆ, ಸ್ವೀಟ್ ಕಡಿಮೆ ಇರಬೇಕು ಅನ್ನೋದಾಯಿತು ಅಂತಂದರೆ 1 ಕಪ್ ಆದರೆ ಸಾಕಾಗುತ್ತೆ. ಈ ರೀತಿ ಬೆಲ್ಲನ ನೀಟಾಗಿ, ಅಂದರೆ ತೀರ ಸಣ್ಣಾಗಿ ನೀವು ಪುಡಿ ಮಾಡಿಕೊಂಡು ಸೇರಿಸ್ಕೊಂಡು ಜಸ್ಟ್ ಈ ರೀತಿ ಕೈಯಿಂದ ಕಲಿಸಿದ್ರೆ ಸಾಕು, ಮಾಲ್ದಿ ರೆಡಿಯಾಗಿರುತ್ತೆ. ಆದರೆ ನಾನಿಲ್ಲಿ ಪುಡಿಯಾಗಿ ಮಾಡ್ಕೊಂಡಿಲ್ಲ. ಹಾಗೆ ರುಬ್ಕೊಳ್ಳುವಾಗ ಚಪಾತಿನ ನಾನು ಪುಡಿ ಮಾಡ್ಕೊಳ್ಳುವಾಗ ಕೂಡ ತರಿಯಾಗೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ರೀತಿ ಬೆಲ್ಲ ಸೇರಿಸ್ಕೊಂಡಾದಮೇಲೆ ಮತ್ತೆ ರುಬ್ಕೊಳ್ಬೇಕಾಗತ್ತೆ. ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಮೊದಲೇ ನೀವು ಒಂದು ಚಪಾತಿನ ರುಬ್ಬುವಾಗ ಸಣ್ಣಾಗಿ ರುಬ್ಕೊಂಡು ಇಟ್ಕೊಳ್ಳಿ. ಅಂದರೆ ಸಣ್ಣ ರವೆ ರೀತಿಯಲ್ಲಿ ಬೆಲ್ಲನ ನೀಟಾಗಿ ಸಣ್ಣಾಗಿ ಕುಟ್ಟಿ ಸೇರಿಸ್ಕೊಂಡು ಕೈಯಿಂದ ತಿಕ್ಕಿದ್ರೆ ಸಾಕು, ಮಾಲ್ದಿ ರೆಡಿಯಾಗಿರುತ್ತೆ. ಆದರೆ ನಾನಿಲ್ಲಿ ಒಂದು ಸ್ವಲ್ಪ ರುಬ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೆಲ್ಲ ಕರೆಕ್ಟಾಗಿ ಎಲ್ಲ ಕಡೆ ಹರಡುತ್ತೆ, ರುಚಿ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಸ್ಟೆಪ್ನ ಫಾಲೋ ಮಾಡ್ತಿದ್ದೀನಿ. ಒಂದು 2 ಏಲಕ್ಕಿನ ಹಾಕ್ಕೊಂಡು ಮತ್ತೆ ಇದನ್ನು ಪಲ್ಸ್ ಮೋಡ್ ಅಥವಾ ರಿವರ್ಸಲ್ಲಿ ನಾವು ರುಬ್ಕೊಳ್ಬೇಕು. ಈ ರೀತಿ ಮಾಡಿದಾಗ ಬೆಲ್ಲ ಕರೆಕ್ಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ, ಮತ್ತೆ ತಿಕ್ಕೋ ಅವಶ್ಯಕತೆ ಇರೋದಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು 2ರಲ್ಲಿ ಒಂದನ್ನು ಟ್ರೈ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ, ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಪ್ರತಿ ಬ್ಯಾಚ್ ಕೂಡ ಇದೇ ರೀತಿಯಲ್ಲಿ ರುಬ್ಕೊಳ್ಬೇಕು. ಅಂದರೆ ಬೆಲ್ಲ ಸೇರಿಸಾದ್ಮೇಲೆ ಮತ್ತೆ ಜಾರಿಗೆ ಹಾಕ್ಕೊಂಡು ರಿವರ್ಸ್ ಗೇರಲ್ಲಿ ಅಥವಾ ಪಲ್ಸ್ ಮೋಡಲ್ಲಿ ನಾವು ಈ ರೀತಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ರೀತಿ ರುಬ್ಕೊಳ್ತಾ ಬನ್ನಿ. ಸ್ವಲ್ಪ ಬೆಲ್ಲ ಹಾಕಿ ನಾವು ರುಬ್ಬುವಾಗ ಒಂದು ಸ್ವಲ್ಪ ನಮಗೆ
ಉದುರುದುರಾಗಿ ಅಂದರೆ ರವೆ ರವೆ ರೀತಿಯಲ್ಲಿ ಬರೋದಿಲ್ಲ. ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಅಥವಾ ಅಂಟ್ಕೊಳ್ಳೋ ರೀತಿಯಲ್ಲಿ ನಮಗೆ ಇದು ಒಂದು ಬೆಲ್ಲ ಹಾಕಿರೋದ್ರಿಂದ ಈ ರೀತಿ ರೆಡಿಯಾಗಿರುತ್ತೆ. ಪರವಾಗಿಲ್ಲ, ಇದನ್ನು ಕೂಡ ನಾವು ಕ್ಲೀನಾಗಿ ರವೆ ರವೆ ರೀತಿಯಲ್ಲಿ ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಬೇಕು ಅಂದರೆ ತೀರ ಸಣ್ಣಾಗಿ ಬೇಕು ಅಂತಂದರೆ ತೀರ ಸಣ್ಣಾಗಿ ರವೆಯಲ್ಲಿ ರುಬ್ಕೊಳ್ಬೋದು. ನಾನಿಲ್ಲಿ ನಾರ್ಮಲಾಗಿ ನಮ್ಮ ಕಡೆ ಒಂದು ಸ್ವಲ್ಪ ಈ ದಪ್ಪ ರವೆ ರೀತಿಯಲ್ಲಿ ನಾವು ಮಾಲ್ದಿನ ಮಾಡೋದ್ರಿಂದ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇದು ಕಲಸೋಕ್ಕೆ ಸರಿಯಾಗಲ್ಲ ಅನ್ನೋದಕ್ಕೋಸ್ಕರ ಬೇರೆ ಒಂದು ತಟ್ಟೆಗೆ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಮಾಡಿರ್ತಕ್ಕಂಥ 3 ಚಪಾತಿಯಲ್ಲಿ ಇಷ್ಟು ಕ್ವಾಂಟಿಟಿಯಲ್ಲಿ ಒಂದು ಮಾಲ್ದಿ ರೆಡಿಯಾಗಿದೆ. ಇವಾಗ ನೋಡಿ ಅಂಟಂಟು ಅನ್ನಿಸ್ತಿರ್ಬೋದು. ಇವಾಗ ಇದನ್ನು ಅಂಟಂಟು ಆಗಿದೆ ಅಂತಂದಾಗ ನಾವು ಇದನ್ನು ಅಂಟಂಟನ್ನು ತೆಗೆದುಕೊಳ್ಬೇಕು. ಅಂದರೆ ರವೆ ರವೆ ರೀತಿಯಲ್ಲೇ ಆಗಬೇಕು. ಈ ರೀತಿ ಆಗಿರುತ್ತೆ. ಬೆಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡಿರುತ್ತಲ್ಲ, ಹಾಗಾಗಿ ಈ ರೀತಿ ಇರುತ್ತೆ. ಇಲ್ಲ ನಮಗೆ ಈ ರೀತಿನೇ ತಿನ್ನೋಕ್ಕೆ ಇಷ್ಟ ಅಂತಂದರೆ ಇದನ್ನು ಹೀಗೇ ಬಳಸ್ಕೊಳ್ಬೋದು, ತೊಂದರೆ ಇಲ್ಲ. ಆದರೆ ಸ್ವಲ್ಪ ರವೆ ರವೆ ಆಗಿರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮೇಲ್ಗಡೆ ಎಷ್ಟು ಹಿಡಿಯುತ್ತೋ ಕ್ವಾಂಟಿಟಿ ಇಂತಿಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ, ಎಷ್ಟು ಹಿಡಿಯುತ್ತೋ ಅಷ್ಟು ಪುಟಾಣಿ ಹಿಟ್ಟು ಅಥವಾ ಹುರಗಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಬೋದು. ಇದು ಒಂದು ಈಸಿ ಮೆಥಡಲ್ಲಿ ಮಾಡ್ತಕ್ಕಂಥ ಮಾಲ್ದಿ ರೆಸಿಪಿ. ಯಾಕಂದರೆ ಈ ಒಂದು ಮಾಲ್ದಿನ ನಾವು ತುಂಬಾ ಟೈಮ್ ಕೊಟ್ಕೊಂಡು ಗೋಧಿ ಕಡಲೆಬೇಳೆ ಹುರ್ಕೊಂಡು ಗಿರಣಿಗೆ ಹಾಕಿಸ್ಕೊಂಡು ಬಂದು ಅದಾದಮೇಲೆ ಚಪಾತಿ ಮಾಡಿ ಅದಾದಮೇಲೆ ಒಂದು ಮಾಲ್ದಿಗೆ ಇರ್ತಕ್ಕಂಥ ಒಂದು ಜರಡಿಗೆ ಹಾಕಿ ತಿಕ್ಕಬೇಕು. ಅದಾದಮೇಲೆ ಬೆಲ್ಲ ಕಲಸಿ ಮತ್ತೆ ಆ ಬೆಲ್ಲದಲ್ಲಿರ್ತಕ್ಕಂಥ ಗಂಟುಗಳನ್ನ ತಗೊಳ್ಬೇಕು. ಇಷ್ಟು ಸ್ಟೆಪ್ ಆದಮೇಲೆ ಮಾಲ್ದಿನ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಇನ್ಸ್ಟೆಂಟಾಗಿ ಮಾಡೋದಾಯಿತು ಅಂದರೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಏನೂ ಇಲ್ಲ. ಪುಟಾಣಿ ಹಿಟ್ಟು ಹಾಕಾದ್ಮೇಲೆ ಕಲಿಸ್ತಾ ಬನ್ನಿ. ಕೈಯಿಂದ ಈ ರೀತಿ ಕಲಿಸಿದಾಗ ಕರೆಕ್ಟಾಗಿ ಉದುರಾಗಿ ನೋಡ್ತಿರ್ಬೋದು ನೀವು. ಮೊದಲಿಗೆ ಸ್ವಲ್ಪ ಅಂಟಂಟು ಅನ್ನಿಸ್ತಿತ್ತು, ಇವಾಗ ಪುಟಾಣಿ ಹಿಟ್ಟು ಹಾಕಾದ್ಮೇಲೆ ಕರೆಕ್ಟಾಗೇ ಬರುತ್ತೆ. ಅಂದರೆ ಹುರುಗಡಲೆ ಹಿಟ್ಟು ಹಾಕಾದ್ಮೇಲೆ ನೋಡಿ ಈ ರೀತಿ ಕಲಿಸ್ಕೊಳ್ಳಿ. ನಾವು ಎಷ್ಟೇ ಕಲಸಿದ್ರೂ ಕೂಡ ಬೆಲ್ಲ ಹಾಗೆ ಈ ಒಂದು ಗೋಧಿ ಹಿಟ್ಟಿನ ಮಿಶ್ರಣದಿಂದ ಕೆಲವೊಂದು ಸಣ್ಣ ಪುಟ್ಟ ಗಂಟುಗಳಾಗಿರ್ತವೆ. ಈ ರೀತಿ ಆ ಗಂಟುಗಳನ್ನ ನೀವು ಒಡ್ಕೊಳ್ಬೋದು ಅಥವಾ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ಬೋದು. ಏನಿಲ್ಲ, ಬೆಲ್ಲ ಕಲ್ತಿರ್ತಕ್ಕಂಥ ಒಂದು ಗಂಟುಗಳು ಮತ್ತೇನೂ ಅಲ್ಲ. ನೋಡಿ ಈ ರೀತಿ ಕೈಯಿಂದ ಒಡ್ಕೊಂಡು ಕಲಿಸ್ತಾ ಬಂದಾಗ ನಮಗೆ ಬೇಕಾಗಿರ್ತಕ್ಕಂಥ ಮಾಲ್ದಿ ಒಂದು 15ರಿಂದ 20 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಇದಕ್ಕೆ ನಾನು ಒಂದಿಷ್ಟು ಸೊಂಪು ಕಾಳು ಹಾಗೆ ಒಣ ಕೊಬ್ಬರಿ ತುರಿ ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ ಹುರುಗಡಲೆ. ಇವಾಗ ಇದನ್ನು ಮೇಲ್ಗಡೆ ಹಾಕ್ಕೊಳ್ಬೇಕು. ಬೇಕು ಅಂದರೆ ಗಸಗಸೆ ಇದ್ದರೆ ಗಸಗಸೆ ಜಾಜಿಕಾಯಿ ಪೌಡರ್ನ ಕೂಡ ಹಾಕ್ಕೊಳ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿಗೆ ಸ್ಪೆಷಲ್ಲಾಗಿ ಮಾಡ್ತಕ್ಕಂಥ ಒಂದು ಮಾಲ್ದಿ ರೆಸಿಪಿ. ಮಾಲ್ದಿನ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಇನ್ಸ್ಟಂಟಾಗಿ 15ರಿಂದ 20 ನಿಮಿಷದಲ್ಲಿ ನಾವು ಮನೇಲೆ ಆರಾಮಾಗಿ ಮಾಲ್ದಿನ ಮಾಡ್ಕೊಳ್ಬೋದು. ಒಂದು ಡಬ್ಬ ಅಥವಾ ಪಾತ್ರೆಯಲ್ಲಿ ಸ್ಟೋರ್ ಮಾಡಿಕೊಂಡು ಒಂದು 20 ದಿನದವರೆಗೂ ಬಳಸ್ಕೊಳ್ಬೋದು. ಇದನ್ನು ತಿನ್ನುವಾಗ ಬೇಕು ಅಂದರೆ ತುಪ್ಪ ಹಾಕ್ಕೊಂಡು ಕೂಡ ಬಳಸ್ಕೊಳ್ಬೋದು, ಇಲ್ಲ ಹಾಲು ಹಾಕ್ಕೊಂಡು ಕೂಡ ತಿನ್ಬೋದು ಅಥವಾ ಹಾಗೆ ಕೂಡ ತಿನ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬೆಲ್ಲದ ರೆಸಿಪಿ, ಗೋಧಿ ಹಿಟ್ಟು ಬೆಲ್ಲದಿಂದ ಮಾಡಿರ್ತಕ್ಕಂಥ ರೆಸಿಪಿ ಆಗಿರೋದ್ರಿಂದ ಐ ಹೋಪ್ ಇವತ್ತಿನ ಮಾಲ್ದಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.